ಶುಭೋದಯ ಮಕ್ಕಳ. ನಾನು ರಾಮೇಗೌಡ BH, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸೊ ಮಕ್ಕಳ, ಪ್ರಥಮ ವರ್ಷ BSc ಕನ್ನಡ ಭಾಷೆ ಭಾಗ 2 ಭೂಮಿ ಎನ್ನುವಂತಹ ಘಟಕದಲ್ಲಿ ನಾವು ಬೇಂದ್ರೆಯವರ ಕವಿತೆಯಾದಂತಹ ಚಿಗರಿಗಂಗಳ ಚೆಲುವೆ ಚೆದರಿ ನಿಂತಾಡೋ ಅನ್ನುವಂತಹ ಒಂದು ಕವಿತೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ ಕಳೆದ ಸೆಷನ್ನಲ್ಲೂ ಕೂಡ. ಅದು ಈಗ ಮುಂದುವರೆದ 3ನೇ ಅಧಿವೇಶನದಲ್ಲಿ ಕೂಡ ಆ ಚಿಗರಿಗಂಗಳ ಚೆಲುವೆ ಚೆದರಿ ನಿಂತಾಡು ಅನ್ನುವಂತಹ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ನಾವು ಅಧ್ಯಯನಕ್ಕೆ ಒಳಪಡಿಸ್ತಾ ಹೋಗೋಣ ಮಕ್ಕಳ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ 3ನೇ ಸೆಷನ್ಗೆ ಅಥವಾ 3ನೇ ಅಧಿವೇಶನಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಮಕ್ಕಳ, ಮುಂದಿನ ಪದ್ಯದಲ್ಲಿ ಬೇಂದ್ರೆಯವರು ಏನು ಹೇಳ್ತಾರೆ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ನಾವು ಹಿಂದೆ 2ನೇ ಅಧಿವೇಶನದಲ್ಲಿ ನಾವು ಏನನ್ನು ಕಲ್ತಿದ್ವಿ ಅನ್ನುವಂಥ ಒಂದು ಹಿನ್ನೋಟವನ್ನು ನೋಡ್ತಾ ಬಂದ್ಬಿಡೋಣ. ಸೊ ಚಿಗರಿಗಂಗಳ ಚೆಲುವೆ ಚೆದರಿ ನಿಂತಾಳೋ ಅನ್ನುವಂತಹ ಈ ಭಾಗದಲ್ಲಿ ಈ ಕವನ ಮಾನವನ ವಿಕೃತ ಜೀವ ವಿರೋಧಿತನ ಮತ್ತು ಅವನು ನಾಗರಿಕತೆ ಬೆಳೆದು ಬಂದ ಹಾಗೇ ಆತ ಬೇಟೆ ನಾಯಿಗಳನ್ನು ಬಳಸ್ಕೊಂಡು ಅಥವಾ ಬೇರೆಯವ್ರ ಮೇಲೆ ಆಕ್ರಮಣ ಮಾಡ್ತಾ ಹೇಗೆ ಸಾಗಿ ಬಂದ ಅನ್ನುವಂತಹ ಒಂದು ದುರಂತವನ್ನು ಈ ಹಿಂದಿನ ಅಧಿವೇಶನದಲ್ಲಿ ನೋಡ್ತಾ ಬಂದ್ವಿ. ಹಾಗೆಯೇ ಪಳಗಿಸಿದ ಬೇಟೆ ನಾಯಿ ಮೂಲಕ ಅವನು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೇಗೆ ಬೆಳೆಸ್ಕೊಂಡು ಬಂದ, ಮತ್ತು ಆ ಭೂಮಿ ಮೇಲೆ ಹೇಗೆ ಅವನು ದೌರ್ಜನ್ಯವನ್ನು ಎಸಗ್ತಾ ಬಂದ ಅನ್ನುವಂಥದ್ದನ್ನ ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ. ಹಾಗೆಯೇ ಮನುಷ್ಯನ ಸ್ವಾರ್ಥಕ್ಕೆ ಅವನ ದುರಾಸೆಗೆ ತತ್ತರಿಸಿದಂಥ ಭೂಮಿ ತನ್ನ ಪ್ರತಿಕ್ರಿಯೆಯನ್ನು ಹೇಗೆ ಕೊಡ್ತಾ ಇದ್ರು ಅನ್ನುವಂತಹ ಅಂಶಗಳನ್ನು ಕೂಡ ತಿಳ್ಕೊಬಂದ್ವಿ ಅಂತ ಹೇಳಿ. ಮನುಷ್ಯ ಏನು ಹೇಗೆ ಕೊರಗ್ತಿದ್ದಾಳೆ ಭೂಮಿ, ಇವನು ಕೂಡ ಅವಸಾನದ ಅಂಚಿನ ಕಡೆಗೆ ಹೋಗ್ತಿದ್ದಾನಲ್ಲೇ ಅನ್ನುವಂತಹ ಒಂದು ಅಂಶವನ್ನು ಹೇಳಿದ್ದನ್ನು ನಾವು ಅದನ್ನು ಮಾತಾಡ್ತಾ ಬಂದ್ವಿ ಮಕ್ಕಳ. ಮತ್ತು ಈ ಒಂದು 3ನೇ ಕೊನೆಯ ಸೆಷನ್ನಲ್ಲಿ ಕಲಿಕೆಯ ಉದ್ದೇಶಗಳನ್ನು ಒಂದು ಸಲ ನೋಡಿಬಿಡೋಣ. ಗೆದ್ದವರ ಮತ್ತು ಸೋತವರ ಮನಸ್ಥಿತಿಗಳನ್ನು ಇಲ್ಲಿ ಅರಿಯುವಂಥದ್ದು ಈ ಭಾಗದಲ್ಲಿ ಬೇಂದ್ರೆಯವರು ಚರ್ಚೆ ಮಾಡ್ತಾರೆ. ಮನುಷ್ಯನ ಸ್ವಾರ್ಥಕ್ಕೆ, ದುರಾಸೆಗೆ ಪ್ರಕೃತಿಯ ಸಂಪತ್ತು ಹೇಗೆ ಪ್ರತಿಷ್ಠೆಯ ಸಂಕೇತಗಳಾಗೋಗಿದ್ದಾವೆ. ಹೆಣ್ಣು, ಹಣ್ಣು, ಮಣ್ಣು ಅಂತ ಹೇಳುವಾಗ ಸೊ ಭೂಮಿ ಆ ಒಂದು ಪ್ರತಿಷ್ಠೆಯ ಸಂಕೇತವಾಗಿ ಹೇಗೆ ಆಗೋಗಿದೆ ಅನ್ನುವಂಥ ಅಂಶಗಳನ್ನು ಅವರು ಗುರುತಿಸ್ತಾರೆ, ತಿಳ್ಕೊಬೋದು. ಇಲ್ಲಿ ಮಾನವ ತನ್ನಿಂದ ತಾನೇ ನಾಶವಾಗುವಂಥ ಒಂದು ಪರಿ ಅಥವಾ ಅರಿವನ್ನು ಈ ಒಂದು ಭಾಗದಲ್ಲಿ ಹೇಳ್ತಾರೆ ಅಂತ ಹೇಳಿ. ಹೇಗೆ ಮಾಡ್ತಿದ್ದಾನೆ ಅಂತಂದರೆ, ಪ್ರಕೃತಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೋತಾ ದೌರ್ಜನ್ಯ ಎಸಗಿ ತಾನು ಕೂಡ ಅವಸಾನದ ಕಡೆಗೆ ಹೋಗ್ತಿದ್ದಾನೆ ಅನ್ನುವಂತಹ ಅಂಶಗಳನ್ನು ಈ ಕವಿತೆ ನಮಗೆ ಕಟ್ಕೊಡ್ತಾ ಬರುತ್ತೆ. ಭೂಮಿ ಬರೀ ಭೂಮಿ ಅಲ್ಲ, ಅದು ಮಣ್ಣು ಅಥವಾ ತಾಯಿ ಎನ್ನುವಂಥದ್ದು ಇಲ್ಲ, ಅದನ್ನು ಹೇಳ್ತಾರೆ ಕವಿತೆಯಲ್ಲಿ ಹೇಳ್ತಾರೆ. ಭೂಮಿ ಉಸಿರಿರುವ ಒಡಲು, ಅದು ಕೇವಲ ಒಡವೆ ಅಲ್ಲ, ಅದು ಬರೀ ಮಣ್ಣಲ್ಲ ಅದು ಅನ್ನುವಂಥದ್ದನ್ನು ಅರಿಬೇಕಾದಂತಹ ಒಂದು ಅನಿವಾರ್ಯತೆ ಮತ್ತು ಇವತ್ತಿನ ವಾಸ್ತವತೆಯಾಗಿ ನಮಗೆ ಆ ಕವಿತೆನ ತಿಳಿಸ್ಕೊಡ್ತಾ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಬರ್ತಾರೆ ಅಂತೇಳಿ ಈ ಕವಿತೆಯಲ್ಲಿ ಬರೋದನ್ನು ನಾವು ನೋಡ್ಬೋದು ಮಕ್ಕಳ ಅಂತ ಹೇಳಿ. ಸೊ ಇಷ್ಟು ಪ್ರಮುಖ ಅಂಶಗಳನ್ನು ನಾವು ಈ ಕಲಿಕೆ ಉದ್ದೇಶದಲ್ಲಿ ಇಡ್ಬೋದು. ಕವಿತೆ ಮುಂದುವರೆದಾಗಿ ಮಕ್ಕಳ 3ನೇ ಕವಿತೆಗೆ ಬರ್ತೀನಿ. ಆಳುಗಳ ಹೋರಾಟ ಆಳುವವರಿಗೆ ಆಟ, ಗಾಳಕ್ಕೆ ಸಿಕ್ಕ ಮೀನಿನ ಗೋಳಾಟೋ ಗೆಣೆಯ ಗೋಳಾಟೋ, ಗೆದ್ದವರ ಇದ್ದವರ ಹಾರಾಟ ಅಂತೇಳಿ. ಆಳುಗಳ ಹೋರಾಟ ಆಳುವವರಿಗೆ ಆಟ, ಗಾಳಕ್ಕೆ ಸಿಕ್ಕ ಮೀನದ ಗೋಳಾಟೋ ಗೆಣೆಯ ಗೋಳಾಟೋ, ಗೆದ್ದವರ ಇದ್ದವರ ಹಾರಾಟ ಅಂಥೇಳಿ. ಸೊ ಇಡೀ ಭಾಗದಲ್ಲಿ ಮಕ್ಕಳ ಈಗ ಮನುಷ್ಯ ನಾಗರಿಕತೆ ಬರ್ತಾ ಇದ್ದಾನೆ. ನಾಗರಿಕತೆ ಆಗುವಾಗ ನೋಡಿ, ಬೇಟೆ ನಾಯಿಗಳನ್ನು ಬಳಸ್ಕೊಂಡು ಆತ ಏನೋ ಬೇರೆಯವ್ರ ಮೇಲೆ ಆಕ್ರಮಣ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೋತಾ ಇದ್ದ ಅನ್ನೋದನ್ನು ಆ ಪ್ರಾರಂಭದ ಹಂತಗಳನ್ನು ನಾವು ನೋಡ್ತಾ ಬಂದ್ವಿ ಅಂತೇಳಿ. ಒಂದು ಮಾನವ ಇನ್ನೊಂದು ಜೀವಿಯ ಮೇಲೆ ಜೀವದ ಬೇಟೆಯನ್ನು ಹೇಗೆ ಆಡ್ತಿದ್ದ ಅನ್ನುವಂತಹ ಒಂದು ಪ್ರವೃತ್ತಿಯನ್ನು ನಾವು ನೋಡ್ತಾ ಬಂದ್ವಿ. ಇಲ್ಲಿ ಈ ಒಂದು 3ನೆಯ ನುಡಿನಲ್ಲಿ ಈ ನಾಗರಿಕತೆ ಬೆಳೀತಾ ಬಂದ ಹಾಗೆ ಮನುಷ್ಯ ಇನ್ನೂ ಕೂಡ ಬೆಳವಣಿಗೆಯ ಮಟ್ಟ ಮೇಲಕ್ಕೆ ಏರ್ತಾ ಹೋಗಿದೆ. ಅಲ್ಲಿ ಆತ ರಾಜ್ಯಗಳನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ ಅಂತೇಳಿ ಬೇಂದ್ರೆಯವರು ಆ ಮನುಷ್ಯನ ದುಷ್ಕೃತ್ಯ ನಾಗರಿಕತೆ ಬೆಳೀತಾ ಬಂದ ಹಾಗೆಯೇ ಮನುಷ್ಯ ಹೇಗೆ ಹೆಚ್ಚು ದುರಾಸೆವಂತನಾಗ್ತಾ ಇದ್ದಾನೆ, ದೌರ್ಜನ್ಯವಂತನಾಗ್ತಿದ್ದಾನೆ ಅನ್ನುವಂಥದ್ದನ್ನು ಹಂತವಾಗಿ ಅವರು ಬಿಚ್ಚುತ್ತಾ ಬರ್ತಾ ಹೋಗ್ತಾರೆ ಅಂತೇಳಿ. ಸೊ ಎಳೆಯಾಗಿ ಅದನ್ನು ಬಿಚ್ಚಿಡ್ತಾ ಬರ್ತಾ ಹೋಗ್ತಾರೆ. ಹೀಗಾಗಿ ಅಂದು ಬೇಟೆ ನಾಯಿಗಳನ್ನು ಇಟ್ಕೊಂಡು ಆಳ್ವಿಕೆ ಮಾಡೋದಕ್ಕೆ ಅಥವಾ ಪ್ರಭಾವ ಬೀರ್ತದಕ್ಕೆ ಮಾಡ್ತಿದ್ದಂತಹ ಒಂದು ಪಳಗಿಸ್ಕೊಂಡು ನಾಯಿಗಳನ್ನು ಬಳಸ್ತಿದ್ದಂಥ ಮನುಷ್ಯ ನಾಗರಿಕತೆ ಮುಂದುವರೆದ ಹಾಗೆ ಈಗ ಅವನು ಸಾಮ್ರಾಜ್ಯ ಕಟ್ಟುವಂಥ ಮನುಷ್ಯನಾಗಿ ಬೆಳೆದಿದ್ದಾನೆ ಅನ್ನೋದನ್ನು ಬೇಂದ್ರೆಯವರು ಗುರುತಿಸ್ತಾರೆ ಅಂತೇಳಿ. ಹಾಗಾಗಿ ಇನ್ನೂ ಕೂಡ ಮೇಲಕ್ಕೇರಿದೆ ಅವನ ನಾಗರಿಕತೆ ಬೆಳವಣಿಗೆ ಅನ್ನುವಂಥದ್ದು. ಇದೀಗ ಅವನು ರಾಜ್ಯಗಳನ್ನು ಕಟ್ಟಿಕೊಂಡಿದ್ದಾನೆ ಅಂತೇಳಿ.
ರಾಜ್ಯಗಳನ್ನು ಕಟ್ಟಿಕೊಂಡು ಪರರಾಜ್ಯಗಳ ಮೇಲೆ ಆಕ್ರಮಿಸಿ ಅವರನ್ನು ತನ್ನ ವಶಕ್ಕೆ ಪಡೆದುಕೊಂಡು ಚಕ್ರವರ್ತಿ ಆಗಬೇಕು ಅನ್ನುವಂತಹ ಕನಸುಗಳನ್ನು ಕಾಣ್ತಿದ್ದಾನೆ ಅಂತೇಳಿ. ಇದು ಮನುಷ್ಯನ ಧೋರಣೆ ಅಂತ ಗುರುತಿಸ್ತಾರೆ ಮಕ್ಕಳ ಅಂತೇಳಿ. ಸೊ ಮನುಷ್ಯನ ಧೋರಣೆ ಇದು ಅಂತ ಗುರುತಿಸ್ತಾರೆ. ಹೀಗಾಗಿ ಇಂತಹ ದೌರ್ಜನ್ಯಪೂರಿತವಾದಂಥ ನಾಗರಿಕತೆಗೆ ಒಳಗಾದಂಥ ಮನುಷ್ಯ ಆತ ಬೇರೆಯವರನ್ನು ಸೋಲಿಸಿ, ರಾಜ್ಯಗಳನ್ನು ಸೋಲಿಸಿ ಆತ ಚಕ್ರವರ್ತಿ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕಾಣ್ತಾರೆ ಅಂತೇಳಿ. ಸೊ ಬೇಂದ್ರೆಯವರ ಈ ಮಾತುಗಳು ಮಕ್ಕಳ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ, ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ, ಒಬ್ಬ ರಾಜ್ಯ ಇನ್ನೊಬ್ಬ ರಾಜ್ಯದ ಮೇಲೆ ಹೇಗೆ ಹೋರಾಟ ಮಾಡಿ ಅವಸಾನದ ಕಡೆಗೆ ಹೋದರು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಈ ಕವಿತೆಯ ಸಾಲುಗಳು ನಮಗೆ ಸಿಗ್ತಾ ಬರುತ್ತೆ ಅಂತ ಹೇಳಿ, ನೋಡ್ತಾ ಬರುತ್ತೆ ಅಂತ ಹೇಳಿ. ಹಾಗಾಗಿ ಈ ಮಾತುಗಳನ್ನು ಹೇಳ್ತಾರೆ ಮಕ್ಕಳವರು. ಈಗ ಈ ಆಟದಲ್ಲಿ ಸ್ವತಃ ಮಾನವನೇ ಬಲಿಯಾಗ್ತಾನೆ ಅನ್ನುವಂಥ ಒಂದು ಪರಮ ಸತ್ಯವನ್ನು ತಿಳಿಬೇಕು ಅಂತ ಹೇಳ್ತಾರೆ ಅವರು. ಆಳುಗಳಿಗೆ ಹೋರಾಟ, ಆಳುವವರಿಗೆ ಆಟ, ಗಾಳಕ್ಕೆ ಸಿಕ್ಕ ಮೀನಿನ ಗೋಳಾಟವನ್ನು ಯಾರು ಕೇಳ್ತಾರೆ ಅಂತೇಳಿ. ಇದು ಗೆದ್ದವರ ಇದ್ದವರ ಹಾರಾಟ ಅಷ್ಟೇ, ಸೋತವರನ್ನು ಯಾರು ಕೇಳ್ತಾರೆ ಅಂತೇಳಿ. ಅದನ್ನು ಒಂದು ಗಾದೆ ಮಾತು ಹೇಳ್ತಾರೆ, ಗೆದ್ದವನು ಸೋತ, ಸೋತವನು ಸತ್ತ ಅಂತ ಹೇಳ್ತಾರಲ್ಲ, ಆ ಥರದ್ದು ಅಂತೇಳಿ. ಇಲ್ಲಿ ಸೈನಿಕರುಗಳು ಅಥವಾ ಕೆಳವರ್ಗದವರು ಅಥವಾ ಸಾಮಾನ್ಯ ಜನರು ಅವರ ಪರವಾಗಿ, ರಾಜನ ಪರವಾಗಿ ಹೋರಾಟ ಮಾಡ್ತಾರೆ. ಅದು ಆಳುವವರಿಗೆ ಅದೊಂದು ಪ್ರತಿಷ್ಠೆಯ ಆಟ ಅಂತ ಅನ್ನಿಸ್ಬಿಡುತ್ತೆ ಅಂತೇಳಿ. ಹೀಗಾಗಿ ಆಳುವವರಿಗೆ ಇದು ಒಂದು ಆಟ ಆಗಿದ್ದರೆ, ಹೋರಾಟದಲ್ಲಿ ತೊಡಗಿದಂಥ ಆಳುಗಳಿಗೆ ಇದು ಅಮಾಯಕ ಪ್ರಜೆಗಳು ಅಂತ ಕರಿತೀವಲ್ಲ, ಅಥವಾ ಸಾಮಾನ್ಯ ಮನುಷ್ಯರು ಅಂತೇಳಿ, ಇದು ಹೋರಾಟ ಅನ್ನುವಂತಲ್ಲ, ಅದೊಂದು ರೀತಿ ಒಂದು ಕೆಟ್ಟ ಕನಸು ಅಂತ ಅನ್ನಿಸ್ಬಿಡುತ್ತೆ ಅಂತೇಳಿ, ಒಂದು ದುಸ್ವಪ್ನ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾವು ಹಿಂದೆ ಈ ಕೌರವರ ಪಾಂಡವರ ಯುದ್ಧವೇ ಆಗಿರಲಿ, ಅಥವಾ ಈ ಇತ್ತೀಚೆಗೆ ವರ್ಲ್ಡ್ ವಾರ್ಗಳಂತ ಕರಿತೀವಲ್ಲ ಮಕ್ಕಳ, ಜಾಗತಿಕ ಮಟ್ಟದಲ್ಲಿ ನಡೆದಂತಹ ಯುದ್ಧಗಳಿದಾವಲ್ಲ, ಇವುಗಳನ್ನೇ ಆಗಿರಲಿ, ಈ ಸಾಮಾನ್ಯ ಜನತೆಗೆ ಅದು ಯಾರಿಗೂ ಕೂಡ ಬೇಕಿಲ್ಲದೆ ಇರುವಂಥದ್ದು ಅಂತೇಳಿ. ಆ ಯುದ್ಧಗಳೆಲ್ಲ ಯಾಕೆ, ಈಗ ಸೂಪರ್ ಪವರ್ ಕಂಟ್ರೀಸ್ ಅಂತ ನಾವೇನು ಕರಿತೀವಿ, ಅವುಗಳು ತಮ್ಮ ಪ್ರಬಲತೆಯನ್ನು ತೋರಿಸ್ಕೊಳ್ಳೋದಕ್ಕೆ, ಪ್ರಾಬಲ್ಯವನ್ನು ತೋರಿಸ್ಕೊಳ್ಳೋದಕ್ಕೆ ಆ ಶಕ್ತಿಹೀನ ದೇಶಗಳ ಮೇಲೆ ತಮ್ಮ ಪ್ರಭಾವವನ್ನು ಹೇಗೆ ತೋರಿಸ್ತವೆ ಅನ್ನುವಂಥದ್ದನ್ನು ಯುದ್ಧ ಅನ್ನುವಂಥದ್ದೇ ಅದರ ಪ್ರಾಬಲ್ಯವನ್ನು ಅಥವಾ ಅವರ ಶಕ್ತಿಯನ್ನು ತೋರಿಸೋದಕ್ಕೆ ಬಳಸುವಂತಹ ಒಂದು ಕ್ರಿಯೆ ಅಂತ ಕರೀತಾರೆ ಅಂತೇಳಿ. ಇಲ್ಲೂ ಕೂಡ ಅಷ್ಟೇ, ಈ ಜನಸಾಮಾನ್ಯರಿಗೆ ಅದು ಯುದ್ಧದ ಬೇಕಾಗಿಲ್ಲ, ಅದು ಆಳುಗಳ ಹೋರಾಟ. ಅವರು ಅಂದರೆ ಆಳುವವರಿಗೆ ಆಟ, ಅದು ಆಳುಗಳಿಗೆ ಹೋರಾಟ ಅಂತ ಕರೀತಾರೆ ಬೇಂದ್ರೆಯವರು. ಹಾಗಾಗಿ ಸಾಮಾನ್ಯ ಜನತೆಗೆ ಅದು ಬೇಕಾಗಿಲ್ಲದೆ ಇರುವಂತಹ ಒಂದು ವಿಷಯ ಯುದ್ಧ ಅಂದರೆ. ಆದರೆ ಅವರ ಜೊತೆಯಲ್ಲಿ, ಆ ರಾಜನ ಜೊತೆಯಲ್ಲಿ ಅಥವಾ ಆಳುವವರ ಹಿಡಿತದಲ್ಲಿ ಗಾಳಕ್ಕೆ ಸಿಕ್ಕಿದ ಮೀನಿನ ಹಾಗೆ ಚಡಪಡಿಸ್ತಿದ್ದಾರೆ ಅಂತೇಳಿ. ಬಿಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ, ಚಡಪಡಿಸ್ತಿದೆ. ಎಷ್ಟೇ ಕಣ್ಣೀರು ಹಾಕಿದ್ರು ಏನೋ ಗಾಳ, ಮೀನು ಎಷ್ಟು ಕಣ್ಣೀರು ಹಾಕಿದ್ರು ಗಾಳ ಬಿಡುತ್ತಾ, ಅಥವಾ ಸಿಕ್ಕಾಕೊಂಡಿರುವಂಥ ಮೀನು ಬಿಡಿಸ್ಕೊಳ್ಳೋಕ್ಕಾಗುತ್ತಾ, ಆ ಪರಿಸ್ಥಿತಿ ಒಬ್ಬ ಸಾಮಾನ್ಯ ಮನುಷ್ಯನಿಗಿದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಈ ಲೈನುಗಳನ್ನು, ಈ ಸಾಲುಗಳು ನಮಗೆ ತೋರ್ಪಡಿಸ್ತವೆ ಅಂತ ಹೇಳಿ. ಈ ಹೋರಾಟದಲ್ಲಿ ನೋಡಿ ಮಕ್ಕಳ, ಗೆದ್ದವರಿಗೆ ಆಟ, ಆಳುವವರಿಗೆ ಆಟ ಇದು. ಹೀಗಾಗಿ ಈ ಹೋರಾಟದಲ್ಲಿ ಮೀನಿಗೆ ಅಂದರೆ ಗಾಳಕ್ಕೆ ಸಿಕ್ಕಿದ ಮೀನಿನ ಗೋಳಾಟದ ಹಾಗೆ ಇರುವಂಥ ಸಾಮಾನ್ಯ ಜನರನ್ನು, ಅವರ ಮಾತುಗಳನ್ನು ಯಾರು ತಾನೇ ಕೇಳ್ತಾರೆ ಅಂತೇಳಿ. ಗೆಳೆಯ ಅಂತ ಹೇಳುವಾಗ ಪ್ರೀತಿಯ ಮಿತ್ರನಿಗೆ, ಗೆಳೆಯನಿಗೆ ಹೇಳುವಂತಹ ದಾಟಿನಲ್ಲಿ ತಂತ್ರಗಾರಿಕೆಯನ್ನು ಬೇಂದ್ರೆಯವರು ಈ ಕವಿತೆಯಲ್ಲಿ ದುಡಿಸ್ಕೋತಾರೆ ಅಂತೇಳಿ. ಇದು ಗೆದ್ದವರ ಇದ್ದವರ ಹಾರಾಟ ಅಂತೇಳಿ. ಹೋರಾಟದಲ್ಲಿ ಸೋತು ಸತ್ತವರು ಕೊಳೆತು ಹೋಗ್ತಾರೆ, ಮರಳು ಹೋಗ್ತಾರೆ. ಅದೇ ರೀತಿಯಲ್ಲಿ ಗೆದ್ದವರು ಮತ್ತು ಉಳಿದವರು ಅವರು ಹಾರಾಟಗಳನ್ನು ಮಾಡ್ತಾರೆ ಅಂತೇಳಿ, ಅವರ ವಿಜಯ ಪತಾಕೆಗಳನ್ನು ಹಾರಿಸ್ತಾರೆ ಅಂತೇಳಿ. ಹೋರಾಟದಲ್ಲಿ ಗೆದ್ದವರು ಹಾಗೂ ಬದುಕಿದವರು ಸತ್ತವರ ಮೇಲೆ ತಮ್ಮ ವಿಜಯದ ಪತಾಕೆಯನ್ನು ಹಾರಿಸ್ತಾರೆ ಅಂತೇಳಿ. ಸೊ ವಿಜಯದ ಪತಾಕೆಯನ್ನು ಅವರು ಹಾರಿಸ್ತಾ ಬರ್ತಾರೆ. ಹಾಗೆ ಇನ್ನು ಸೋತು ಬದುಕುಳಿದವರು ಅವರ ಪಾಡು ಅಂತೂ ಯಾವುದಕ್ಕೂ ಹೇಳೋಕ್ಕಾಗದೇ ಇರುವಂಥ ಪಾಡಾಗ್ಬಿಡುತ್ತೆ. ಸೊ ನಾಯಿ ಪಾಡು, ಅವ್ರ ಗೋಳಾಟ ಆಗಿಬಿಡುತ್ತೆ ಅಂತೇಳಿ. ಸೊ ಗೋಳಾಟ ಆಗಿಬಿಡುತ್ತೆ, ಅವರು ಅರೆಸತ್ತಂತೆಯೇ ಸರಿ ಅಂಥೇಳಿ. ಅವರ ಬದುಕು ಕೊಳೆತು ಹೋಗುತ್ತದೆ, ಹುಳಿತು ಹೋಗುತ್ತದೆ ಅನ್ನುವಂಥ ಮಾತುಗಳನ್ನು ಮುಂದೆ ಬೇಂದ್ರೆಯವರು ಅದನ್ನು ಬಳಸ್ತಾ ಹೋಗ್ತಾರೆ ಅಂತೇಳಿ ಮಕ್ಕಳು ಅಂತೇಳಿ. ಸೊ ಮನುಷ್ಯ ನಾಗರಿಕತೆಯ ಬೆಳವಣಿಗೆಯ ಇನ್ನೂ ಮೇಲ್ಮಟ್ಟಕ್ಕೇರಿದಂಥ ಸ್ಥಿತಿಯನ್ನು ಈ ಸಾಲುಗಳು ಮನವರಿಕೆ ಮಾಡ್ತವೆ, ಚಿತ್ರಿಸ್ತವೆ. ರಾಜ್ಯ ಕಟ್ಟಿರ್ತಾನೆ, ಸೈನ್ಯ ಕಟ್ಟಿಕೊಂಡಿರ್ತಾನೆ, ಪರರಾಜ್ಯಗಳನ್ನು ಆಕ್ರಮಿಸಿಕೊಂಡು ಆತ ಚಕ್ರವರ್ತಿ ಕೂಡ ಆಗ್ತಾನೆ. ಸಾಮಾನ್ಯ ಜನರಿಗೆ ಈ ಹೋರಾಟ ಅನ್ನುವಂಥದ್ದು ಬೇಡ ಆಗಿದ್ರೂ ಕೂಡ ಯುದ್ಧದಲ್ಲಿ ಬಲಿಯಾಗುವಂಥವರು ಸಾಮಾನ್ಯ ಜನರೇ ಆಗಿರ್ತಾರೆ ಅಂತೇಳಿ. ಹಲವರ ಸ್ವಾರ್ಥಕ್ಕಾಗಿ ಅಥವಾ ಹಲವರ ಆಸೆಗಳನ್ನು ಈಡೇರಿಸೋದಕ್ಕೆ ಅನೇಕ ಜನ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಕೆಲವರಿಗಾಗಿ ಹಲವರು ತಮ್ಮ ಜೀವಮಾನವನ್ನೇ
ಪ್ರಾಣವನ್ನೇ ಕೊಡುಗೆಯಾಗಿ ಕೊಡ್ತಾರೆ ಇಂತಹ ಒಬ್ಬ ಚಕ್ರವರ್ತಿ ಆಗೋದಕ್ಕೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಬೇಂದ್ರೆಯವರು ಅದನ್ನು ಮಾತಾಡ್ತಾರೆ ಅಂತೇಳಿ. ಹೀಗೆ ಸಾಮಾನ್ಯರಿಗೆ ಹೋರಾಟ ಬೇಡ ಅಂತ ಅನಿಸಿದ್ರು ಕೂಡ ಯುದ್ಧ ಮಾಡಿ ಅವರು ಬಲಿಯಾಗ್ತಾರೆ ಅವನ ನಾಯಕನ ಪರವಾಗಿ, ಅಥವಾ ಆಳುಗಳ ಆಟ ಆಡುವವರಿಗೆ ಆಟ ಅಂತ ಹೇಳಿದ್ವಲ್ಲ, ಸೊ ಆ ಥರದ್ದು ಅಂತೇಳಿ ಈ ಹೋರಾಟದಲ್ಲಿ ಮಾನವನೇ ಮುಂದೆ ಬಲಿಯಾಗ್ತಾನೆ ಅನ್ನುವಂಥ ಒಂದು ಸೂಕ್ಷ್ಮತೆ ಕೂಡ ಇಲ್ಲ ಅಂತೇಳಿ. ಇವತ್ತು ಇವನು ಪ್ರಬಲವಾಗಿರುವಂಥವ್ರು ನಾಳೆ ಇನ್ನೊಬ್ಬ ಬಂದವನನ್ನು ಬಲಿ ತಗೋತಾನೆ ಅಂತ ಹೇಳ್ತೀವಲ್ಲ, ಸೊ ಆ ಥರದ್ದು ಅಂತೇಳಿ ಈ ಹೋರಾಟ ಆಳುವವರಿಗೆ ಪ್ರತಿಷ್ಠೆಯ ಆಟವಾಗಿರುತ್ತೆ. ಆದರೆ ಸಾಮಾನ್ಯ ಜನರಿಗೆ, ಸೈನಿಕರಿಗೆ ಈ ಹೋರಾಟದಲ್ಲಿ ಪಾಪ ಅವರೆಲ್ಲ ಗಾಳಕ್ಕೆ ಸಿಕ್ಕಿದ ಮೀನಿನ ಹಾಗೆ ಬಿಡಿಸಿಕೊಳ್ಳಲಾಗದೆ ಚಡಪಡಿಸ್ತಾರೆ ಅಂತೇಳಿ. ಸೊ ಅದನ್ನೇ ಬೇಂದ್ರೆ ಅವರು ಹೇಳೋದೇನು ಅಂತಂದರೆ ಮಕ್ಕಳ, ಈ ಗಾಳಕ್ಕೆ ಸಿಕ್ಕಿದವರ ಗೋಳಾಟ ಅಂತ ಹೇಳ್ತಾರೆ ಅಂತೇಳಿ. ಸೊ ಗಾಳಕ್ಕೆ ಸಿಕ್ಕ ಮೀನಿನ ಗೋಳಾಟೋ ಗೆಳೆಯ ಗೋಳಾಟೋ ಅಂಥೇಳಿ. ಸೊ ಗಾಳಕ್ಕೆ ಸಿಕ್ಕಿದ ಮೀನಿನ ಹಾಗೆ ಅವರು ಗೋಳಾಡ್ತಾರೆ ಅಂಥೇಳಿ. ಗಾಳಕ್ಕೆ ಕರುಣೆ ಎಲ್ಲಿರುತ್ತೆ ಅನ್ನುವಂತಹ ಒಂದು ಸಾಮಾನ್ಯವಾದ ಮಾತು ಜನರು ಹೇಳಕ್ಕಾಗದೇ ಇರುವಂತಹ ಮನಸ್ಥಿತಿನಲ್ಲೇ ಆ ಯುದ್ಧವನ್ನು ಮಾಡಿಸ್ತಿದ್ದಾರೆ ಅಂತೇಳಿ. ಕೆಲವರಿಗಾಗಿ ಹಲವರ ಹೋರಾಟ ಅಂತ ಹೇಳಿ ಕರಿತೀವಲ್ಲ, ಸೊ ಆ ಮಾತುಗಳನ್ನು ಅವರು ಹೇಳ್ತಾ ಬರ್ತಾರೆ. ಹಾಗಾಗಿ ಆ ಉಳಿದವರ ಪಾಡಿರುತ್ತಲ್ಲ, ಅದು ಒಂದು ನಾಯಿ ಪಾಡಿನ ಹಾಗೆ ಸಾಮಾನ್ಯ ಜನರು ಆಗೋಗ್ಬಿಡ್ತಾರೆ ಅಂತ ಹೇಳಿದಂತೆ. ಇದನ್ನು ಕಂಡ ಭೂಮಿ ತಾಯಿ, ಎಂತಹ ಮನುಷ್ಯ ಇವನು, ತನ್ನ ಸ್ವಾರ್ಥಕ್ಕಾಗಿ ಇತರ ಜೀವಿಗಳನ್ನು ಬಲಿ ಕೊಡ್ತಾನೆ, ತಾನು ಮುಂದೆ ನಾಶ ಆಗ್ತೀನಿ ಅನ್ನುವುದನ್ನು ಮರೆತು ಕೂಡ ಈ ರೀತಿ ನಡ್ಕೋತಾನೆ ಅನ್ನುವಂಥದ್ದನ್ನು ನೋಡಿ ಭೂಮಿ ತಾಯಿ ಹೇಗೆ ಅದನ್ನು ಹೇಳ್ಕೊತಾಳೆ ಅಂತೇಳಿ. ಸೊ ಇಲ್ಲಿ ಈ ಹೋರಾಟದಲ್ಲಿ ಗೆದ್ದವರು ಹಾಗೂ ಬದುಕಿದವರು ಸತ್ತವರ ಮೇಲೆ ಬಾವುಟ ಹಾರಿಸ್ತಾರೆ ಅಂತೇಳಿ. ಸತ್ತವರ ಮೇಲೆ ಬಾವುಟ ಹಾರಿಸ್ತಾರೆ, ಸೋತು ಬದುಕುಳಿದವರಂಥವರು ಅವರ ಪಾಡು ನಾಯಿ ಪಾಡಾಗೋಗ್ಬಿಡುತ್ತೆ ಅಂತೇಳಿ. ಏನಾಗ್ತಾರೆ, ಅವರು ಅರೆಸತ್ತಂತೆ ಆಗ್ತಾರೆ, ಅವರ ಬದುಕು ಕೊಳೆತು ಹುಳುತು ಹಾಗೆ ಹೋಗುತ್ತದೆ ಅನ್ನುವಂಥ ಮಾತುಗಳನ್ನು ಬೇಂದ್ರೆಯವರು ಬಳಸ್ತಾರೆ. ಇನ್ನು ಉಳಿದಿರೋದು ಅವ್ರಿಗೆ ಬರೀ ಒಂದು ಕಷ್ಟದ ಅಳುವಿನ ಬದುಕು ಒಂದೇ ಆಗಿ ಉಳಿಯುತ್ತೆ ಅಂತೇಳಿ. ಇದನ್ನು ಕಂಡ ಭೂಮಿ ತಾಯಿಗೆ, ಅಯ್ಯೋ ನಾನು ಸಾಕ್ತಾ ಇದ್ದಂಥ ಈ ಜೀವಿಗಳು ಪರಸ್ಪರ ಹೋರಾಡಿಕೊಂಡು ಸ್ವಾರ್ಥ ಸಾಧನೆಗಾಗಿ, ದುರಾಸೆಗಾಗಿ, ಕೆಲವರ ಆಸೆಗಾಗಿ ಹಲವರನ್ನು ಬಲಿ ಕೊಡ್ತಾ ಇದ್ದಾನಲ್ಲ ಮನುಷ್ಯ, ಇವನೆಂಥ ದುಷ್ಕೃತ್ಯ ಮಾಡ್ತೇನೆ ಅಂತ ಹೇಳಿ ಆ ಭೂಮಿ ತಾಯಿ ಮರುಗುತ್ತಾಳೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಅಂತೇಳಿ. ಅವ್ಳಿಗೇನು ಅನಿಸುತ್ತೆ, ನಾನಾ ಜೀವಿಗಳಿಗೆ ಜನ್ಮ ಕೊಡುವಂಥ ಭೂಮಿ ತಾಯಿ, ಅದನ್ನು ಅನ್ನ ಕೊಡ್ತಿರುವಂಥ ಭೂಮಿ ತಾಯಿ ಈ ವಸುಂಧರೆಗೆ ಈ ಒಂದು ಹೋರಾಟ, ಕೆಲವರ ಪ್ರತಿಷ್ಠೆಗಾಗಿ ನಡೀತಾ ಇರುವಂಥ ಹೋರಾಟವನ್ನು ನೋಡಿದ್ರೆ ಅವಳಿಗೆ ಏನು ಅನಿಸುತ್ತೆ ಅನ್ನುವಂಥ ಮಾತುಗಳನ್ನು ಈ ಹೇಳ್ತಾರೆ ಅಂತೇಳಿ. ಆಮೇಲೆ ಒಂದು ಮಾತುಗಳನ್ನು ಭಾಳ ಸೂಕ್ಷ್ಮವಾಗಿ ಬರೀತಾರೆ. ಈ ಹೋರಾಟದಲ್ಲಿ ಗೆದ್ದವರು ಬಾವುಟ ಹಾರಿಸ್ತಾರೆ, ಸೋತು ಬಳುಕಿದವರ ಪಾಡು ಹೀನಾಯ ಸ್ಥಿತಿಯಾಗ್ಬಿಡುತ್ತೆ, ನಾಯಿ ಪಾಡಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದನ್ನು ಕಂಡ ಭೂಮಿ ತಾಯಿಗೆ ಹೇಗಾಗಬಹುದು, ತನ್ನ ಮಕ್ಕಳೇ ತನ್ನ ಎದುರುಗಡೆ ನಿಂತು ಪರಸ್ಪರ ಹೋರಾಡಿ ಅಳಿವಿನ ಹಂಚಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಆ ಮಾತೃ ಹೃದಯ ಭೂಮಿ ತಾಯಿ ಎಷ್ಟು ನೊಂದ್ಕೋತಾಳೆ ಅನ್ನುವಂಥ ಮಾತುಗಳನ್ನು ಬೇಂದ್ರೆ ಹೇಳ್ತಾ ಬರ್ತಾರೆ. ಹೇಗಾಗ್ಬೋದು, ಅವಳ ಪ್ರತಿಕ್ರಿಯೆ ನೀಡುವುದಾದರೂ ಹೇಗೆ, ಏನು ಮಾತಾಡ್ತಾಳೆ ಅವಳು ಅಂತ ಹೇಳಿ ಕವಿ ಪ್ರಶ್ನೆ ಮಾಡ್ತಾರೆ ಅಂತೇಳಿ. ಏನನ್ನು ಹೇಳೋದಕ್ಕೆ ಭೂಮಿ ತಾಯಿ ಸಾಧ್ಯ ಅಂತೇಳಿ. ಹಾಗೆಯೇ ಮುಂದಿನ ಪದ್ಯದ ಭಾಗಗಳಿಗೆ ಬಂದರೆ ಮಕ್ಕಳ, ಅರೆಸತ್ತ ಜೀವ ಕೊಳೆತಾವೋ, ಹುಳತಾವೋ, ಅಳತಾವೋ, ಹಸುಗೂಸು ತಿರುಗಿ ಹೊಟ್ಯಾಗ ಹುಗಿದಂಗ ಚಿಗರಿಗಂಗಳ ಚೆಲುವೆ ಚದುರಿ ನಿಂತ್ಯಾಳ ಅಂಥೇಳಿ. ಅರೆಸತ್ತ ಜೀವ ಕೊಳೆತಾವೋ ಅಂತೇಳಿ, ಗೆದ್ದವರು ಬಾವುಟ ಹಾರಿಸ್ತಾರೆ, ಸೋತವರು ಸತ್ತ ಹಾಗೆ ಬದುಕ್ತಾರೆ ಅಂತ ಹೇಳಿದ್ವಲ್ಲ, ಸೊ ಆ ಥರದ್ದು ಅಂತೇಳಿ. ಅರೆಸತ್ತ ಜೀವ ನೋಡಿ, ಅದನ್ನು ಹೇಳುವಾಗ ಅರೆಸತ್ತ ಜೀವ ಹೇಗೆ ಕೊಳೆತು ನಾರುತ್ತೋ ಅಥವಾ ಅವ್ರ ಬದುಕನ್ನು ಹೀನಾಯ ಸ್ಥಿತಿಗೆ ಹೋಗುತ್ತೋ ಅಂತಹ ಬದುಕಿಗೆ ಮನುಷ್ಯ ಮುನ್ನುಡಿಯನ್ನು ಬರ್ಕೋತಾ ಇದ್ದಾನೆ ಅಂತ ಹೇಳುವಂಥದ್ದು. ಹೀಗೆ ಈ ಕವನಗಳನ್ನು, ಈ ಮಾತುಗಳನ್ನು ಹೇಳ್ತಾ ಬರ್ತಾನೆ ಮಕ್ಕಳ. ಹೀಗಾಗಿ ಹಸುಗೂಸು ಹೋರಾಟದಲ್ಲಿ ಸೋತು ಅರೆಸತ್ತ ಅಳುವ ಜೀವಗಳು ಕೊಳೆತು ಹುಳತು ಬದುಕಬೇಕಾಗುತ್ತದೆ. ಹಸುಗೂಸು ತಿರುಗಿ ಹೊಟ್ಯಾಗ ಹುಗಿದಂಗ ಅಂತೇಳಿ. ಅಂದರೆ ಕಠೋರವಾದ ಒಂದು ಉಪಮೆಯನ್ನು ಕೊಡ್ತಾರೆ ಅವರು. ಮೊದಲ 4 ಸಾಲುಗಳು ಇಡೀ ಕವಿತೆಯಲ್ಲಿ ಆರಂಭದಲ್ಲಿ ಆ ಮನುಷ್ಯನ ಅಟ್ಟಹಾಸದ ಚಿತ್ರವನ್ನು ಹೇಳಿದ್ರೆ, ಉಳಿದ 4 ಸಾಲುಗಳಿದೆಯಲ್ಲ ಮಕ್ಕಳ, ಅದು ಭೂಮಿಯ ಸಂಕಟವನ್ನು ಹೇಳ್ತಾ ಬರುತ್ತೆ ಅಂತೇಳಿ. ಅಯ್ಯೋ, ಹೀಗೂ ಬದುಕ್ತಿದ್ದಾನಲ್ಲ ಮನುಷ್ಯ, ತನ್ನನ್ನು ತಾನು ಅರಿತುಕೊಳ್ಳದೆ ಬೇರೆಯವರನ್ನು ತನ್ನ ಪ್ರಾಬಲ್ಯವನ್ನು ಒಪ್ಕೋಬೇಕು ಅಂತೇಳಿ ಹೋರಾಡಿ ಸಾಯ್ತಿದ್ದಾನಲ್ಲ ಅನ್ನುವಂಥ ಮಾತುಗಳನ್ನು, ಸಂಕಟದ ಮಾತುಗಳನ್ನು ಭೂಮಿ ತಾಯಿ ಮಾತಾಡೋದನ್ನು ನಾವು ನೋಡ್ತಾ ಬರ್ತೀವಿ ಅಂಥೇಳಿ. ಸೊ ಹಾಗೆಯೇ 4ನೇ ಪದ್ಯ ಕೊನೆಯ ಭಾಗಕ್ಕೆ ನಾವು ಬಂದರೆ ಮಕ್ಕಳ, ತನ್ನ ಸುತ್ತ ಹೊತ್ತಿನ ಬೆನ್ನತ್ಯಾಳೋ
ತಿಂಗಳ ಬಗಲಾಗೆ ಎತ್ತಾಳೋ ಗೆಣೆಯ ಎತ್ತಾಳೋ ಉಕ್ಕುಕ್ಕುವ ದುಃಖ ಒಳಗೆ ಒತ್ಯಾಳೋ ಅಂತೇಳಿ. ಉಕ್ಕುಕ್ಕುವ ದುಃಖ ಒಳಗೆ ಒತ್ಯಾಳೋ ಅಂತೇಳಿ ತನ್ನ ತಾ ಸುತ್ತ ಅಂದರೆ ವಾಸ್ತವತೆ ಮತ್ತು ಕಲ್ಪನೆ ಅಂತ ಹೇಳಿ ಕರೀತಾರಲ್ಲ ಮಕ್ಕಳ, ಅವುಗಳನ್ನು ಕರಗಿಸಿ ಒಂದಾಗುವಂತಹ ಬೇಂದ್ರೆಯ ಪ್ರತಿಭೆ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಬರುತ್ತೆ. ಇಡೀ ಕವಿತೆ ಓರ್ವ ಅಸಹಾಯಕ ಸ್ತ್ರೀ ಇದ್ದಾಳಲ್ಲ, ಅಥವಾ ಭೂಮಿ ತಾಯಿ ಅಂತ ಕರಿತೀವಲ್ಲ, ಆ ಸ್ತ್ರೀ ಸಂಕಟಗಳಿಂದ ಪಾರಾಗೋದಕ್ಕೆ ತನ್ನ ಸೀಮಿತ ಪರಿಧಿಯಲ್ಲಿ ಸುತ್ತುತ್ತಾಳೆ ಅನ್ನುವಂಥದ್ದನ್ನು ಬೇಂದ್ರೆ ಅವರು ಹೇಳ್ತಾರೆ. ತನ್ನ ತಾ ಸುತ್ತ ಅಂತೇಳಿ. ಸೊ ಹೊತ್ತಿನ ಬೆನ್ನ ಹತ್ಯಾಳೋ ಅಂತೇಳಿ, ಹೊತ್ತಿನ ಬೆನ್ನ ಹತ್ಯಾಳೋ ತಿಂಗಳ ಬಗಲಾಗಿ ಎತ್ಯಾಳೋ ಗೆಣೆಯ ಎತ್ಯಾಳೋ ಅಂತೇಳಿ. ಸೊ ಇಡೀ ಕವಿತೆ ತನ್ನ ಅಕ್ಷದ ಮೇಲೆ ಭೂಮಿ ಸುತ್ತುವುದನ್ನು ಕೂಡ ಹೇಳುತ್ತೆ ಅಂತೇಳಿ. ತನ್ನ ತಾ ಸುತ್ತೋದು, ಅಕ್ಷದ ಮೇಲೆ ಆ ಭೂಮಿ ಸುತ್ತುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಅರ್ಥೈಸುತ್ತೆ ಅನ್ನುವಂಥದ್ದು ಅಂತೇಳಿ. ಹೀಗೆ ಹಸ್ತದ ಮೇಲೆ, ತನ್ನ ಅಕ್ಷದ ಮೇಲೆ ಭೂಮಿ ತನ್ನ ತಾನು ಸುತ್ತುವಂತಹ ಕ್ರಿಯೆಯನ್ನು ಇದು ಹೇಳ್ತಾರೆ. ಬೇಂದ್ರೆಯವರು ಎರಡನ್ನು ಕೂಡ ಮಿಳಿತಗೊಳಿಸಿ ಬಿಡುತ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಹೀಗಾಗಿ ಭೂಮಿ ತನ್ನ ಅಕ್ಷದ ಮೇಲೆ ತನ್ನ ಅಕ್ಷದ ಸುತ್ತನೇ ಸುತ್ತುವಂಥ ಒಂದು ವಾಸ್ತವತೆಯನ್ನು ಈ ಕವಿತೆಯ ಸಾಲುಗಳು ಹೇಳ್ತಾ ಬರ್ತವೆ ಅಂಥೇಳಿ. ಹೀಗಾಗಿ ಇಲ್ಲೂ ಕೂಡ ಅಷ್ಟೇ, ಭೂಮಿ ತನ್ನ ಅಕ್ಷದ ಸುತ್ತಲೂ ತಿರುಗುವ ವಾಸ್ತವ ಸತ್ಯವನ್ನು ಹೇಳ್ತಾನೆ ಹೊತ್ತಿನ ಬೆನ್ನು ಹತ್ತಿದಾಳೆ ಅಂತೇಳಿ. ಅದು ಹೊತ್ತು ಅನ್ನುವಂಥ ಮಕ್ಕಳ ಸೂರ್ಯ ಅನ್ನುವಂಥ ಅರ್ಥ ಕೂಡ ಇದೆ. ಅದಕ್ಕೆ ಅದು ಅವಳು ತನ್ನ ದುಃಖಗಳನ್ನು ನಿವಾರಿಸಿಕೊಳ್ಳಲು ಕಾಲವನ್ನು ಕಾಯ್ತಾ ಇದ್ದಾಳೆ ಅನ್ನುವಂಥ ಅರ್ಥ. ಹೊತ್ತಿನ ಬೆನ್ನತ್ತಿದ್ದಾಳೆ, ಕಾಲವನ್ನು ಕಾಯ್ತಾ ಇದ್ದಾಳೆ, ಒಳ್ಳೆಯ ಸಮಯ ಬರಲಿ ಅಂತ ಕಾಯ್ತಿದ್ದಾಳೆ ಅಂತೇಳಿ. ಹಾಗಾಗಿ ಆ ದುಃಖಗಳನ್ನು ನಿವಾರಿಸಿಕೊಳ್ಳಲು ಕಾಲವನ್ನು ಕಾಯ್ತಾ ಇದ್ದಾಳೆ ಅನ್ನುವಂಥ ಒಂದು ಸತ್ಯ ಕೂಡ ಅದು ಕಾಣಿಸ್ತಾ ಬರುತ್ತೆ ಅಂತೇಳಿ. ಹೊತ್ತು ಅಂದರೆ ಮಕ್ಕಳ ಸೂರ್ಯ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಭೂಮಿ ಸೂರ್ಯನ ಸುತ್ತುವಂಥದ್ದು ಅನ್ನೋದಿದೆಯಲ್ಲ, ಹಾಗಾಗಿ ಸೂರ್ಯನ ಸುತ್ತಲೂ ತಿರುಗುವ ಭೂಮಿಯನ್ನು ಸಹ ಇದು ಸೂಚಿಸುತ್ತೆ ಅನ್ನುವಂಥದ್ದನ್ನು ಇದು ವಿದ್ವಾಂಸರುಗಳು ಅದನ್ನು ಗುರುತಿಸ್ತಾರೆ ಮಕ್ಕಳ ಅಂತೇಳಿ. ಹಾಗೆಯೇ ತಿಂಗಳ ಬಗಲಾಗೆ ಎತ್ಯಾಳೋ ಅನ್ನುವಂಥ ಪದ ಬಳಸ್ತಾರೆ. ತಿಂಗಳು ಅಂತಂದರೆ ಮಕ್ಕಳ ಇಲ್ಲಿ ಚಂದಿರ ಅನ್ನುವಂಥ ಕೂಡ ಅರ್ಥ ಕೂಡ ಇದೆ ಅಂತೇಳಿ. ಹಾಗಾಗಿ ಭೂಮಿ ತನ್ನ ಅಕ್ಷದ ಸುತ್ತ ತನ್ನ ಕಷ್ಟಗಳನ್ನು, ಭವಣೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಹೇಗೆ ಸುತ್ತುತ್ತಾಳೋ, ಹಾಗೆ ಚಿಗರಿಗಣ್ಣಿನ ಚೆಲುವೆಯಾದಂತಹ ಭೂಮಿ ತನಗೆ ಆವರಿಸಿರುವಂಥ ಈ ಮನುಷ್ಯನ ಈ ದುರಾಸೆ, ಅಕ್ರಮ, ಅಟ್ಟಹಾಸ ಇವುಗಳನ್ನು ತನ್ನ ಪರಿಧಿಯಲ್ಲಿ ನೋಡ್ತಾ ಹಾಗೆಯೇ ಸುತ್ತುತ್ತಾಳೆ ಅನ್ನುವಂಥ ಚಿತ್ರಣಗಳನ್ನು ಕೂಡ ಅವರು ಕೊಡ್ತಾರೆ ಅಂಥೇಳಿ. ಸೊ ತಿಂಗಳಿನ ಬಗಲಾಗಿ ಎತ್ಯಾಳೋ ಅನ್ನುವಂತಾಗ ಹಸುಗೂಸನ್ನು ಎತ್ತುಕೊಂಡಂತಹ ಹೆಂಗಸಿನ ಒಂದು ಚಿತ್ರವನ್ನು ಅದು ಕೊಡ್ತಾ ಬರುತ್ತೆ ಅಂತೇಳಿ. ಬಗಲಾಗಿ ಅಂತಂದರೆ ಆ ಕೈನಲ್ಲಿ, ಆ ಕಂಕಳಿನಲ್ಲಿ ಎತ್ಕೋತಾಳೆ ಅಂತೇಳಿ. ನೋಡಿ, ತನ್ನ ತಾ ಸುತ್ತೋದು, ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತೋದು ಅಂತ ಹೇಳ್ತಾರೆ. ಹಾಗೆಯೇ ಹೊತ್ತು ಅನ್ನುವಾಗ ಸೂರ್ಯನ ಜೊತೆಯಲ್ಲಿ ಸುತ್ತೋದು ಅಥವಾ ಸೂರ್ಯನ ಸುತ್ತೋದು ಅಂತ ಹೇಳ್ತಾರೆ. ಹಾಗೆಯೇ ಚಂದ್ರನನ್ನು ಎತ್ತಿಕೊಳ್ಳುವಂಥ ಒಂದು ಕೂಸನ್ನಾಗಿ ಎತ್ತಿಕೊಳ್ಳುವಂಥ ಒಂದು ಹೆಣ್ಣಿನ ಒಂದು ಗೃಹಿಣಿಯ ಒಂದು ಸ್ತ್ರೀಯ ಚಿತ್ರಣವನ್ನು ಕವಿ ಕಟ್ಟುತ್ತಾ ಬರ್ತಾರೆ ಅಂಥೇಳಿ. ಅದರಂತೆ ಚಂದ್ರನನ್ನು ಭೂಮಿ ಸುತ್ತಲೂ ತಿರುಗುತ್ತಿರುವಂತಹ ವಾಸ್ತವತೆಯನ್ನು ಕೂಡ ಇದು ಒಳಗೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನು ವಿಮರ್ಶಕರು ಅದನ್ನು ಗುರುತಿಸ್ತಾರೆ ಮಕ್ಕಳ ಅಂತೇಳಿ. ಇಂತಹ ಭೂಮಿ ತಾಯಿ ತನ್ನ ದುಃಖವನ್ನು ತನ್ನೊಳಗೆ ಒತ್ತಿ ಹಿಡಿದುಕೊಳ್ತಾಳೆ ಅಂತೇಳಿ. ಗೆಳೆಯ ಎರಡೇ ಬಗಲಾಗಿ ಎತ್ತಾಳೋ, ಗೆಳೆಯ ಅನ್ನುವಂಥ ಅರ್ಥ. ಎತ್ಯಾಳೋ ಉಕ್ಕುಕ್ಕುವ ದುಃಖ ಒಳಗೆ ಒತ್ಯಾಳೋ ಅಂತೇಳಿ. ಸೊ ಉಕ್ಕಿ ಬರ್ತಾ ಇರುವಂತಹ ವೇದನೆ ಇದೆಯಲ್ಲ, ದುಃಖ ಇದೆಯಲ್ಲ, ನೋವು ಇದೆಯಲ್ಲ, ಆ ಸಂಕಟ ಇದೆಯಲ್ಲ, ಆ ಮನುಷ್ಯನ ದುರಾವಸ್ಥೆಯನ್ನು ನೋಡಿ ಅಥವಾ ಅವನು ಮಾಡ್ತಾ ಇರುವಂಥ ಆಕ್ರಮಣವನ್ನು ನೋಡಿ ಅವುಗಳನ್ನು ಮಾನವರಿಗೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಆಕೆ ಅಂಗಲಾಚುತ್ತಾ ಇರೋ ಹಾಗೆ ಕೇಳಿಸುತ್ತೆ ಆ ಧ್ವನಿಗಳು ಅಂತ ಹೇಳ್ತವೆ ಅಂತ ಹೇಳಿ. ಹೀಗೆ ಒತ್ತಿ ಹಿಡ್ಕೊಂಡು ತನ್ನ ಬುದ್ಧಿಶಾಲಿ ಅಥವಾ ಬುದ್ಧಿಶಾಲಿ ಅಂತ ಅಲ್ಲ, ಅವನು ಆ ಬುದ್ಧಿಹೀನನಾಗ್ತಾ ಇರುವಂಥ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇರುವಂಥ ಆ ಮನುಷ್ಯ ಮಕ್ಕಳಿಗೆ ಅಂತಂದರೆ ತನ್ನ ಮಾನವರಿಗೆ ಈ ರೀತಿ ಮಾತುಗಳನ್ನು ಹೇಳ್ತಿದ್ದಾಳೆ ಅಂಥೇಳಿ. ಸೊ ಅವಳು ಹೇಳುವಾಗ ಮತ್ತೆ ಇನ್ನೊಂದು ಮಾತುಗಳನ್ನು ಬಳಸ್ತಾರೆ ಮಕ್ಕಳ. ಒಬ್ಬ ಅಸಹಾಯಕ ಸ್ತ್ರೀ ತನ್ನ ಸಂಕಟಗಳಿಂದ ಪಾರಾಗಲು ಸುತ್ತುವ ಹಾಗೆ ಭೂಮಿ ತಾಯಿ ತನ್ನ ಅಕ್ಷದ ಸುತ್ತಲೂ ಕೂಡ ಸುತ್ತುವಂತಹ ವಾಸ್ತವತೆಯನ್ನು ಕವನ ಕಟ್ಟಿಕೊಡ್ತಾ ಬರುತ್ತೆ. ಕೊನೆಯಲ್ಲಿ ಹೊತ್ತಿನ ಬೆನ್ನ ಹತ್ತಾಳು ಅನ್ನೋ ಸಾಲು ಅದನ್ನು ನಿವಾರಿಸಿಕೊಳ್ಳಲು ಕಾಲವನ್ನು ಕಾಯ್ತಾ ಇದ್ದಾಳೆ ಭೂಮಿ ಅನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಡ್ತಾ ಬರುತ್ತೆ. ಇದು ಸೂರ್ಯನ ಸುತ್ತ ಚಂದ್ರ ಸುತ್ತುವ ವಾಸ್ತವವನ್ನು ಕೂಡ ಅದು ಹೇಳುತ್ತೆ ಅಂತೇಳಿ. ಅವಳು ಅಂದರೆ ಭೂಮಿ ತಾಯಿ ಉಕ್ಕುವ ದುಃಖವನ್ನು ಒಳಗೊಳಗೆ ಒತ್ತಿ ಹಿಡಿದುಕೊಂಡು ತನ್ನ ಮಕ್ಕಳಾದಂತಹ, ಅದರಲ್ಲೂ ಕೂಡ ಬುದ್ಧಿಹೀನರಾದಂತಹ, ವ್ಯಂಗ್ಯವಾಗಿ ಅದನ್ನು ಬಳಸ್ತಾರೆ, ಬುದ್ಧಿವಂತನಾದಂಥ ಮಕ್ಕಳಲ್ಲಿ, ಮಾನವರಲ್ಲಿ ಅಂಗಲಾಚುತ್ತಾಳೆ. ನೀವು ಮಾಡ್ತಾ ಇರೋದು ಸರಿ ಇದೆಯಾ ಅನ್ನುವಂಥದ್ದನ್ನು ಕೇಳ್ತಾ ಬರ್ತಾಳೆ ಅಂತೇಳಿ.
ಸೊ ಕೊನೆಯ ಭಾಗಕ್ಕೆ ಬರ್ತಾರೆ. ನಿಂತ ನೆಲವೆಂದು ಕಡಿಲ್ಯಾಳೋ ಬಡಿಲ್ಯಾಕೋ ಒಡಿಲ್ಯಾಕೋ ಒಡವೆಲ್ಲೋ ಮಗನೇ ಒಡವೆಲ್ಲೋ ಮಗನೇ ಉಸಿರಿದ್ದ ಒಡಲು ಅಂತಾಳೋ ಅಂತೇಳಿ. ನಿಂತ ನೆಲವೆಂದು ಕಡಿಲಾಕೋ ಬಡಿಲಾಕೋ ಒಡಿಲ್ಯಾಕೋ ಒಡವಲ್ಲೋ ಮಗನೇ ಇದು ಉಸಿರಿದ್ದ ಒಡಲು ಅಂತಾಳೋ ಚಿಗರಿಗಂಗಳ ಚೆಲುವೆ ಚೆದರಿ ನಿಂತಾಳೋ ಅನ್ನುವಂತಹ ಕೊನೆಯ ಸಾಲುಗಳಿಗೆ ಅದನ್ನು ಬರ್ತಾ ಹೋಗ್ತಾರೆ ಮಕ್ಕಳ. ಅದನ್ನು ಹೇಳುವಾಗ ಅವಳು ಉಸಿರಿದ್ದ ಒಡಲು ಇದು ಅಂತ ಅನ್ನುವಂಥ ಮಾತುಗಳನ್ನು ಆಕೆ ಹೇಳ್ತಾಳೆ ಅಂತೇಳಿ. ಸೊ ಭೂಮಿ ತಾಯಿಗೆ ಈ ಮನುಷ್ಯ ಮಾಡ್ತಾ ಇರುವಂತಹ ಇದನ್ನು ನೋಡಿ ಸಂಕಟವಿದೆ ಅಂತೇಳಿ. ಆಳುವವರ ವರ್ಗದವರಿಗೆ ಅದು ಹೆಣ್ಣು ಹೊನ್ನು ಮಣ್ಣು ಇವು ತಮ್ಮ ಘನತೆ ಮತ್ತು ದೊಡ್ಡಸ್ತಿಕೆತೆಯನ್ನು ತೋರಿಸಿಕೊಂಥ ಆಭರಣಗಳು ಅಂತೇಳಿ. ಅದು ಒಡವೆ ಅಲ್ಲ ಅಂತ ಹೇಳ್ತಾರೆ ಭೂಮಿ ತಾಯಿ. ಬೇಂದ್ರೆಯವರು ಹೇಳುವಾಗ ಅದು ಒಡವೆ ಅಲ್ಲೋ ಮಗನೇ ಅಂತ ಹೇಳುವಂಥದ್ದು. ಹಾಗಾಗಿ ನಿಂತ ನೆಲವೆಂದು ಕಡಿಲಾಕ ಅಂತೇಳಿ. ಹಾಗೆಯೇ ಬಡಿಲ್ಯಾಕೋ ಒಡಿಲ್ಯಾಕೋ ಹಾಗೆಯೇ ಬಡವೆಲ್ಲೋ ಮಗನೇ ಅಂತೇಳಿ. ಸೊ ಅದು ಒಡವೆ ಅಲ್ಲ ಕಣೋ ಮಗನೇ ಅಂತ ಹೇಳ್ತೀವಲ್ಲ, ಹಾಗೆ ಬರೀ ಇದು ಅದು ಒಂದು ಆಭರಣ ಅಲ್ಲ. ಭೂಮಿ ಅಂದರೆ ಒಂದು ವಸ್ತು ಅಲ್ಲ, ಅದು ಒಂದು ಆಭರಣ ಅಲ್ಲ. ಆಳುವ ವರ್ಗದವರಿಗೇನು ಅಂದರೆ ಹೆಣ್ಣು ಹೊನ್ನು ಮಣ್ಣು ಅನ್ನುವಂಥದ್ದು ಅವರ ಘನತೆ ಮತ್ತು ಶ್ರೇಷ್ಠತೆ ದೊಡ್ಡಸ್ತಿಕೆಯನ್ನು ತೋರುವ ಆಭರಣಗಳು ಅಂತೇಳಿ. ಸೊ ಈ ಘನತೆ ಮತ್ತು ಶ್ರೇಷ್ಠತೆಯ ಜೊತೆಗೆ ಭೂಮಿಯ ಮೇಲೆ ಘನತೆಯಿಂದ ಮಮತೆ ಇರಬೇಕು ಅನ್ನುವಂಥ ಮಾತುಗಳನ್ನು ಬೇಂದ್ರೆಯವರು ಸೂಚ್ಯವಾಗಿ ನಮಗೆ ತಿಳಿಸ್ಕೊಡ್ತಾರೆ ಅಂತೇಳಿ. ನೋಡಿ, ಈ ಹೆಣ್ಣು ಹೊನ್ನು ಮಣ್ಣನ್ನು ರಾಜನಾದಂಥವನು ಇವನ್ನು ಗಳಿಸ್ಕೊಳ್ಳುವಾಗ ಸಾಮಾನ್ಯ ಜನರ ಸೈನಿಕರ ಕಣ್ಣೀರನ್ನು ಗಮನಿಸೋದಿಲ್ಲ ಅವನು ಅಂತೇಳಿ. ಅವರ ನೋವುಗಳಿಗೆ ಧ್ವನಿಯಾಗೋದಿಲ್ಲ. ಅವನಿಗೇನು ಬೇಕಾಗಿರೋದೋ ಇನ್ನೊಬ್ಬರನ್ನು ಹೊಡಿ ಕೊಲ್ಲು ಮತ್ತು ಆ ಸಾಮ್ರಾಜ್ಯವನ್ನು ಅಕ್ವೈರ್ ಮಾಡ್ಕೋ ಅಥವಾ ಏನೋ ಆಕ್ರಮಣ ಮಾಡ್ಕೋ, ನನ್ನ ವಶಕ್ಕೆ ಸೇರಿಸ್ಕೋ, ನಾನೊಬ್ಬ ರಾಜ ಸುಪ್ರೀಂ ಚಕ್ರವರ್ತಿ ಅನ್ನೋದನ್ನು ನೀನು ಮೆರೀತಾ ಇರ್ತೀಯ ಅಂತೇಳಿ. ಹೀಗೆ ನೀನು ತಿಳ್ಕೊಂಡಿರೋ ಹಾಗೆ ನಿರ್ಜೀವವಾದ ನೆಲ ಅಲ್ಲ ಅನ್ನೋದನ್ನು ಹೇಳ್ತಾಳೆ. ನನ್ನ ಕಡಿಬೇಡ ಅಂತ ಹೇಳಿ ಅಂಗಲಾಚುವಂತಹ ಸ್ಥಿತಿ ಮನವನ್ನು ಕಲಕುತ್ತೆ ಇಡೀ ಕವಿತೆಯಲ್ಲಿ ಅಂತೇಳಿ. ನಾನು ನಿನ್ನ ಒಡವೆ ಅಲ್ಲ, ನೀನು ಹೇಗೆ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳಿ ಕರಿತೀವಲ್ಲ ಅದನ್ನು ಪಡೆಯೋದಕ್ಕೆ ನೀನು ಹೋರಾಟ ಮಾಡ್ತೀಯಲ್ಲ, ನಾನು ನಿಜವಾಗಿಯೂ ಕೂಡ ನಿನ್ನ ಆಭರಣ ಅಲ್ಲ ಅಂಥೇಳಿ. ಹಾಗೆಯೇ ನಿನ್ನ ಒಡವೆ ಅಲ್ಲ, ಹೊಡಿಬೇಡ, ನನ್ನ ಬಡಿಬೇಡ, ನಿನ್ನ ಒಡವೆ ಅಲ್ಲ ಮಗನೇ ಅಂತ ಹೇಳಿ ಆ ಪ್ರೀತಿಯ ನೋವಿನ ಧ್ವನಿಯನ್ನು ಕೂಡಿಸಿ ಆಕೆ ಆ ಮಾನವನನ್ನು ಕೇಳಿಕೊಳ್ಳುವಂಥ ಒಂದು ಅಂಗಲಾಚುವಂಥ ಒಂದು ಈ ದೀನ ಸ್ಥಿತಿಯನ್ನು ನಾವು ನೋಡಿದ್ರೆ ಭೂಮಿಯ ನಿಜವಾಗಿಯೂ ಕೂಡ ಬೇಂದ್ರೆಯವರ ಮಾತುಗಳು ಭೂಮಿಯಂಥ ಅಸಹಾಯಕ ಸ್ಥಿತಿನಲ್ಲಿ ಆ ಮನುಷ್ಯನನ್ನು ಕೇಳ್ಕೊತಿದ್ದಾಳೆ, ಇನ್ನಾದರೂ ನನ್ನನ್ನು ಬಿಡಿ ಅಥವಾ ನೀವು ಬದುಕಿ ಅಂತೇಳಿ ಹೇಳ್ತಿದ್ದಾಳೆ ಅಂತೇಳಿ. ಸೊ ಅದರ ಅರ್ಥ, ಮುಂದೆ ನೀನು ಇದೇ ರೀತಿ ನಡ್ಕೊಂಡ್ರೆ ಭೂಮಿ ಮೇಲೆ ನೀನು ಬದುಕುವಂಥ ಅರ್ಹತೆಯನ್ನು ಕಳ್ಕೊಂಡಿರ್ತೀಯ. ಹಾಗಾಗಿ ನಿನಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಬರ್ತಾನೆ ಅಂತೇಳಿ. ಸೊ ಮಕ್ಕಳ, ನಾವು ಪ್ರಕೃತಿ ಮನುಷ್ಯನಿಗೆ ಅನಿವಾರ್ಯವೇ ಹೊರತು ಪ್ರಕೃತಿಗೆ ಮನುಷ್ಯ ಅನಿವಾರ್ಯ ಅಲ್ಲ ಅಂಥೇಳಿ. ಸೊ ಪ್ರಕೃತಿ ಮನುಷ್ಯನ ಆಸೆಗಳನ್ನು ನಿವಾರಣೆ ಮಾಡ್ತಾಳೆ, ಈಡೇರಿಸ್ತಾಳೆ, ಬಿಟ್ಟರೆ ದುರಾಸೆಗಳನ್ನಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಕೊರೋನಾ ಅಂತ ಒಂದು ಸಣ್ಣ ಕ್ರಿಮಿ ಬಂದು, ಓಮಿಕ್ರಾನ್ ಅಂತಹ ಕ್ರಿಮಿ ಬಂದು ಮನುಷ್ಯ ತನ್ನ ಭೂಮಿಗೆ ಮುಖ ತೋರಿಸುವಂತಹ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತೇಳಿ. ಹಾಗಾಗಿ ಎಲ್ಲ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು, ಮುಖ ಮುಚ್ಕೊಂಡು, ಮುಖ ಗವಸು ಹಾಕ್ಕೊಂಡು ಭೂಮಿಗೆ ಮುಖ ತೋರಿಸೋದಕ್ಕಾಗದೇ ಇರುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾನೆ. ಎಷ್ಟೋ ವಾಸ್ತವತೆಯನ್ನು ಈ ಕವಿತೆ ನಮಗೆ ಅನಾವರಣ ಮಾಡಿಕೊಡುತ್ತೆ ಅಂತೇಳಿ. ನೀನು ಈ ರೀತಿಯೆಲ್ಲ ಕೃತ್ಯಗಳನ್ನು ಮಾಡ್ತೀಯ, ಭೂಮಿಯನ್ನು ಈ ರೀತಿ ಬರಿದು ಮಾಡ್ತಾ ಇದೀಯಾ, ನೀನು ಮನುಷ್ಯನಾಗಿ ಭೂಮಿ ಮೇಲೆ ಇರೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ನೀನು ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿ ಭೂಮಿ ಆ ಮುಖ ಮುಚ್ಚಿ ತಿರುಗುವ ಹಾಗೆ ಮನುಷ್ಯನನ್ನು ಮಾಡಿದ್ದಾನೆ ಅಂತೇಳಿ. ಇಲ್ಲೂ ಕೂಡ ಅಷ್ಟೇ, ಎಲ್ಲೋ ಕೆಲವರು ಮಾಡಿದಂತಹ ಕೆಲವರಿಗಾಗಿ ಹಲವರು ಅನುಭವಿಸಬೇಕಾದಂತಹ ಈ ಕೊರೋನಾ ಅಂತ ಮಹಾಮಾರಿಯ ತುತ್ತಾಗ್ತಾ ಇರೋದು ಕೂಡ ನಾವು ಗಮನಿಸ್ಬೋದು ಮಕ್ಕಳ ಅಂತೇಳಿ. ಹಾಗಾಗಿ ಎಷ್ಟು ಸುಡು ವಾಸ್ತವತೆಯನ್ನು ಭೂಮಿ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಅಕ್ರಮ, ದುರಾಸೆ, ಅತಿಕ್ರಮಣ ಇವುಗಳನ್ನು ಎಷ್ಟು ಮಟ್ಟಿಗೆ ತಾಳ್ಕೋತಾಳೆ ಭೂಮಿ, ಒಂದು ದಿವಸ ಸಿಡಿದು ಹೇಳ್ತಾಳೆ ಅಂತೇಳಿ. ಸುನಾಮಿ ಆಗುತ್ತೆ, ಭೂಕಂಪ ಆಗುತ್ತೆ, ಅಥವಾ ಈಗ ಕೊಡಗುಗಳಲ್ಲೆಲ್ಲ ಈ ಪ್ರಕೃತಿ ಈ ಬೆಟ್ಟಗುಡ್ಡಗಳೇ ಕುಸಿದು ಬಿದ್ದು ಮಾನವನ ಜೀವ ವಸತಿಗಳೇ ಹಾಳಾಗ್ಬಿಡ್ತು ಅಂತೇಳಿ. ಸೊ ಅದಕ್ಕೆ ಒಂದು ಸೂಕ್ಷ್ಮತೆಯನ್ನು ಕೂಡ ಕೊಡ್ತಿದ್ದಾಳೆ, ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾಳೆ ಅಂತ ಹೇಳಿ ಹೇಳ್ತೀವಲ್ಲ, ಹಾಗೆ ಅಂತ ಹೇಳಿ.
ಹೀಗಾಗಿ ಆ, ನಾನು ಕೂಡ ನಿರ್ಜೀವ ವಸ್ತು ಅಲ್ಲ, ನನಗೆ ಒಡಲಿರುವಂತಹ ಜೀವ ಇದು, ಜೀವ ಇರುವಂತಹ ಒಡಲು ಕಣ ಇದು ಅಂತ ಹೇಳಿ ಆ ಅಂಗಲಾಚುವಂತಹ ಸ್ಥಿತಿಯನ್ನು ಭೂಮಿ ತಾಯಿ ತಲುಪಿದಾಳೆ ಅನ್ನುವಂಥದ್ದೇ ಬೇಂದ್ರೆಯವರು ಹೇಳುವಂಥ ಒಂದು ಎಚ್ಚರಿಕೆಯಾಗಿ ನಮಗೆ ಕಾಣಿಸ್ತಾ ಬರುತ್ತೆ ಅಂತ ಹೇಳಿ. ಸೊ ನಾಳೆ ಅದನ್ನು ಹೇಳ್ತಾರೆ, ನಾನು ಭೂಮಿ ತಾಯಿ ಅಲ್ಲ, ಬರೀ ಕೇವಲ ಒಡವೆ ಅಲ್ಲ, ಕೇವಲ ನಿನ್ನ ದೊಡ್ಡ ಸ್ಥಿತಿಯನ್ನು ತೋರಿಸುವಂಥ ಸಂಕೇತ ಕೂಡ ಅಲ್ಲ, ನಾನು ಉಸಿರಿರುವ ಒಡಲು, ನಾನು ಅನೇಕ ಜೀವಿಗಳಿಗೆ ಉಸಿರನ್ನು ಕೊಡ್ತಾ ಇರುವಂಥ ಒಡಲು ಅಂತೇಳಿ. ನೋಡಿ ಮಕ್ಕಳ, ಪ್ರಕೃತಿ ಇಲ್ಲದೆ ಒಂದು ಕ್ಷಣ ಕೂಡ ಮನುಷ್ಯ ಯಾವುದೇ ಜೀವಿ ಆಗಿರಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಅರಿವಿಲ್ಲದೆ ಇರುವಂಥ ಮನುಷ್ಯ ಏನು ಮಾಡ್ತಾನೆ, ಅಟ್ಟಹಾಸದಿಂದ ಮೆರೆಯೋದಕ್ಕೆ ಶುರು ಮಾಡ್ತಾನೆ ಅಂತೇಳಿ. ಹಾಗಾಗಿ ಈ ಉಸಿರಿನಿಂದಲೇ ಬದುಕ್ತಾ ಇವೆ ಅನ್ನುವಂತಹ ನಾನು ಉಸಿರಿರುವಂಥ ಒಡಲು, ನನ್ನ ಒಡಲಿನಲ್ಲಿ, ನನ್ನ ಮಡಿಲಿನಲ್ಲಿ ಅನೇಕ ಜೀವಿಗಳು ಬದುಕ್ತಾ ಇದ್ದಾವೆ, ಇದನ್ನು ನೀನು ಅರ್ಥ ಮಾಡ್ಕೊ ಮನುಷ್ಯ ಅಂತ ಹೇಳಿ ಆ ಮನುಷ್ಯನನ್ನು ಇತರ ಜೀವಿಗಳು ಬದುಕಲಿ ಅನ್ನುವಂಥದ್ದಾಗಿ ಬೇಡಿಕೊಳ್ಳುವಂಥ ಒಂದು ಚಿತ್ರಣ ಅಂತೇಳಿ ಮಾತೃ ಹೃದಯ ಭೂಮಿಯನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಅಂತೇಳಿ. ಆ ಉಸಿರಿನಿಂದಲೇ ಬದುಕ್ತಾ ಇದ್ದಾವೆ ನನ್ನಲ್ಲಿರುವಂಥ ಕೋಟಿ ಕೋಟಿ ಜೀವಿಗಳು. ಮಾನವ, ನೀನು ಆ ಜೀವಿಗಳನ್ನು ಬದುಕೋದಕ್ಕೆ ಬಿಡು ನೀನು ಕೂಡ ಅಂತೇಳಿ. ನಾನು ಬರೀ ಒಡವೆಲ್ಲೋ ಮಗನೇ, ನಾನು ಉಸಿರಿರುವ ಒಡಲು ಅಂತೇಳಿ. ಸೊ ಒಡಲು ಅಂದರೆ ದೇಹ ಅಂತ ಕರಿತೀವಿ ಮಕ್ಕಳಲ್ಲಿ. ಜೀವ ನಿಜವಾಗಿ ಸಜೀವವಾಗಿರುವಂಥ ನಾನು ಬರೀ ಮಣ್ಣಲ್ಲ ಅಂಥೇಳಿ ಅನ್ನುವಂಥ ಕೋರಿಕೆಯೊಂದಿಗೆ ಕೂಡಿರುವಂಥ ಈ ಚಿಗುರಿಗಂಗಳ ಚೆಲುವೆಯ ಆರ್ತನಾದವನ್ನು ನಾವು ನೋಡ್ಬೋದು ಅಂತೇಳಿ ಮಕ್ಕಳು ಅಂತೇಳಿ. ಸೊ ಇದರ ಒಟ್ಟು ಒಂದು ನೋಟವನ್ನು ನೋಡಿದ್ರೆ ಮಕ್ಕಳ, ಕವನದ ಪ್ರಾರಂಭದ ಪ್ರತಿ 4 ಸಾಲುಗಳು ಭೂಮಿ ತಾಯಿಯ ಒಂದು ಸ್ಥಿತಿಯನ್ನು ಬಣ್ಣಿಸ್ತಾ ಬರ್ತವೆ ಅಂತೇಳಿ. ಹಾಗೆ ಕೊನೆಯ 4 ಸಾಲುಗಳು ಭೂಮಿ ತಾಯಿ ದುಃಖಿಸುವುದನ್ನು, ಆಕೆ ಕೇಳ್ಕೊಳ್ಳುವಂಥದ್ದನ್ನು, ಕೋರಿಕೆಯನ್ನು, ಮನುಷ್ಯ ಹೀಗೆ ನಡ್ಕೋತಾ ಇದ್ದಾನೆ ಅನ್ನುವಂತಹ ಒಂದು ಅಸಹಾಯಕ ಸ್ಥಿತಿಯಿಂದ ಆ ವೇದನೆಯನ್ನು ಹೊರಹಾಕೋದನ್ನು ನಾವು ನೋಡ್ತಾ ಬರ್ಬೋದು ಅಂತೇಳಿ. ಹೀಗೆ ಮೊದಲ ಪದ್ಯದಿಂದ ಹಿಡಿದು ಕೊನೆಯ ಪದ್ಯದವರೆಗೆ, ಅಥವಾ ಮೊದಲ ನುಡಿಯಿಂದ ಹಿಡಿದು ಕೊನೆಯ ನುಡಿಯವರೆಗೆ ವಸುಂಧರೆಯ ದುರಂತ ಗಂಭೀರವಾಗುತ್ತಲೇ ಹೋಗುತ್ತೆ ಅಂತೇಳಿ. ಗಂಭೀರ ಆಗ್ತಾನೆ ಅಂದರೆ ಒಂದಕ್ಕಿಂತ ಒಂದು ಹೆಚ್ಚು ಮನುಷ್ಯ ಬೇಟೆಯಾಡೋದ್ರಿಂದ ಹಿಡಿದು ಆ ಸಾಮ್ರಾಜ್ಯವನ್ನು ಕಟ್ಟುವವರೆಗೆ ಕೂಡ ಆತ ತನ್ನ ಮನಸ್ಥಿತಿಯನ್ನು ಬದಲಾಯಿಸೋದೇ ಇಲ್ಲ, ಸ್ವಾರ್ಥಕ್ಕಾಗಿ ಭೂಮಿಯನ್ನು ನಾಶ ಮಾಡ್ತಿರ್ತಾನೆ ಅಂತೇಳಿ. ಸೊ ಈ ಒಂದು ಅಧಿವೇಶನದ ಪ್ರಮುಖ ಫಲಿತಗಳನ್ನು ನೋಡ್ತಾ ಬರೋಣ ಮಕ್ಕಳ. ಗೆದ್ದವರ ಮತ್ತು ಸೋತವರ ಮನಸ್ಥಿತಿಗಳನ್ನು ಅರಿತಾರೆ. ಗೆದ್ದವರ ಹಾರಾಟ, ಸೋತವರ ಗೋಳಾಟ ಅಂತ ಕರಿತೀವಲ್ಲ ಮಕ್ಕಳ, ಆ ಥರದ ಮನುಷ್ಯನ ಸ್ವಾರ್ಥಕ್ಕೆ, ಕೆಲವರ ಸ್ವಾರ್ಥಕ್ಕೆ, ದುರಾಸೆಗೆ ಪ್ರಕೃತಿ ಸಂಪತ್ತು ಹೇಗೆ ಪ್ರತಿಷ್ಠೆಯ ಸಂಕೇತಗಳಾಗೋಗಿದೆ ಇವತ್ತು ಅನ್ನೋದನ್ನು ತಿಳ್ಕೋಬಹುದು ಅಂತೇಳಿ. ಮಾನವ ತನ್ನಿಂದ ತಾನೇ ಮುಂದೆ ಇದೇ ರೀತಿ ಕೃತ್ಯಗಳನ್ನು ನಡೆಸ್ತಾ ಹೋದರೆ ಅವನು ಮುಂದೊಂದು ದಿನ ಆ ಅಳಿವಿನ ಅಂಚಿಗೆ ಹೋಗ್ತಾನೆ, ನಾಶ ಆಗ್ತಾನೆ ಅನ್ನುವಂಥ ಅರಿವನ್ನು ಈ ಒಂದು ಕೊನೆಯ ಪದ್ಯದ ಭಾಗಗಳು ನಮಗೆ ತಿಳಿಸ್ಕೋತೇವೆ ಅಂತೇಳಿ. ಮತ್ತು ಬಹಳ ಮುಖ್ಯವಾಗಿ ಮಕ್ಕಳ, ಕೇವಲ ಇದು ಭೂಮಿ ಒಡಲು, ಉಸಿರಿರುವ ಒಡಲು, ಕೇವಲ ಇದು ಒಡವೆ ಅಲ್ಲ ಅನ್ನುವಂತಹ ಒಂದು ವಾಸ್ತವಿಕ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳುವ ಹಾಗೆ ಆ ಇಡೀ ಕವಿತೆಯಲ್ಲಿ ಅದನ್ನು ಬರಿತಾ ಬರ್ತಾರೆ ಅಂತ ಹೇಳಿ ಮಕ್ಕಳ ಅಂತೇಳಿ. ಹೀಗಾಗಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ನೋಡೋದಾದ್ರೆ ಮಕ್ಕಳ, ಈ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಸಾಧು ಪ್ರಾಣಿಗಳು ಹೆದರಲು ಏನು ಕಾರಣ ಅಂತೇಳಿ, ಅಥವಾ ಕಾರಣವೇನು ಅಂತೇಳಿ. ಸೊ ಬಲೆಗೆ ಬೀಳುವ ಕಾರಣ ಆ ಬೇಟೆ ನಾಯಿಯ ಭಯ, ಹಾಗೆಯೇ ಈ ಹುಲಿಯ ಭಯ, ಈ ಭೂಕಂಪದ ಭಯ ಅಂತೇಳಿ. ಸೊ ಸಾಧು ಪ್ರಾಣಿಗಳು ಹೆದರಲು ಕಾರಣ ಏನು ಅಂತಂದರೆ ಬೇಟೆ ನಾಯಿ ಅಂತೇಳಿ. ಸೊ ಬೇಟೆ ನಾಯಿಯ ಭಯದಿಂದ ಅವು ಹೆದರ್ತವೆ ಅಂಥೇಳಿ. ಹಾಗೆಯೇ ಭೂಮಿ ತಾಯಿ ಮರುಗುವುದು ಯಾಕೆ ಅಂತೇಳಿ. ಯಾಕೆ ಭೂಮಿ ತಾಯಿ ಮರುಗ್ತಾಳೆ? ಬೇಟೆ ನಾಯಿಗಾಗಿನ, ಆ ನೀರಿಗಾಗಿ, ಈ ಜೀವದ ಬೇಟೆಗಾಗಿ, ಈ ಮನುಷ್ಯರಿಗಾಗಿ ಅಂತೇಳಿ. ಸೊ ಭೂಮಿ ತಾಯಿ ಯಾಕೆ ಮರುಗ್ತಾಳೆ ಅಂತಂದರೆ, ಜೀವವನ್ನು ಬೇಟೆ ಆಡ್ತಿದ್ದಾನೆ ಮನುಷ್ಯ ಅಂತೇಳಿ. ಜೀವಿಗಳನ್ನೇ ಸಹಬಾಳ್ವೆಯಿಂದ ಬದುಕಬೇಕಾದಂಥ ಮನುಷ್ಯ ಮತ್ತೊಂದು ಜೀವಿಯನ್ನು ಬೇಟೆಯಾಡಿ ಬದುಕ್ತಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಭೂಮಿ ತಾಯಿ ಮರುಗುವಂಥದ್ದು ಇಲ್ಲಿ ಈ ಜೀವದ ಬೇಟೆಗಾಗಿ ಅನ್ನೋದಿದೆಯಲ್ಲ, ಅದು ಸರಿಯಾದ ಉತ್ತರ, ಅದನ್ನು ಗುರುತಿಸ್ಬೇಕು ಅಂತೇಳಿ. ಹಾಗೆಯೇ 3ನೇ ಪ್ರಶ್ನೆಗೆ ಬರ್ತೀನಿ ಮಕ್ಕಳ, ಅರೆಸತ್ತ ಜೀವ ಯಾರದ್ದು ಅಂತೇಳಿ. ಗೆದ್ದವರದ್ದು, ಗಾಯವಾದವರದ್ದು, ಸೋತವರದ್ದು, ರಾಜನದ್ದು ಅನ್ನುವಂಥ ಆಪ್ಷನ್ಸ್ಗಳನ್ನು ಅಥವಾ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು, ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅರೆಸತ್ತ ಜೀವ ಯಾರ್ದು ಅಂತಂದರೆ ಗೆದ್ದವರದ್ದು ಅಲ್ಲ, ಗಾಯವಾದವರದ್ದು ಅದು ಅಲ್ಲ, ಸೋತವರದ್ದು ಅಂತೇಳಿ. ಸಿಗೆ ಅದಕ್ಕೆ ಗೆದ್ದವನು ಸೋತವನು ಸತ್ತ ಅನ್ನುವಂತಹ ಗಾದೆ ಮಾತುಗಳನ್ನು ಕೂಡ ನಮ್ಮಲ್ಲೇ ಜನಜತವಾಗಿರುವುದನ್ನು ನೋಡ್ಬೋದು. ಇಲ್ಲಿ ಅರೆಸತ್ತ ಜೀವ ಅಂತಂದರೆ ಈ ಇದೆಯಲ್ಲ ಸೋತವರದ್ದು ಅಂತೇಳಿ, ಅದನ್ನು ಗುರುತಿಸಬೇಕು ಅಂತೇಳಿ. ಉಸಿರಿದ್ದ ಒಡಲಾರದು ಅಂತೇಳಿ. ಉಸಿರಿರುವಂಥ ಒಡಲು ಯಾರದ್ದು ಅಂತ ಹೇಳಿ ನೋಡೋದಾದ್ರೆ ಮಕ್ಕಳ, ಅದನ್ನು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಸ್ಯಗಳದ್ದು, ಸೈನಿಕರದ್ದು, ಬೇಟೆ ನಾಯಿಯದ್ದು, ಭೂಮಿ ತಾಯಿಯದ್ದು ಅಂತೇಳಿ. ಉಸಿರಿದ್ದ ಒಡಲು ಅನೇಕ ಜೀವಿಗಳಿಗೆ ಆಶ್ರಯ ತಾಣವಾಗಿರುವಂತಹ
ದೇಹ ನನ್ನದು, ನನ್ನನ್ನು ಒಂದು ಒಡವೆ ಅಂತ ತಿಳ್ಕೊಬೇಡ, ನನ್ನ ಮೇಲೆ ಏನು ದಯೆ ತೋರಿಸು ಅಂತ ಹೇಳಿ ಅಂಗಲಾಚುವಂತಹ ಭೂಮಿಯ ದೀನತೆಯ ಧ್ವನಿ ಇದೆಯಲ್ಲ, ಅದನ್ನು ಕುರಿತು ಹೇಳುವಂಥದ್ದು. ನಾನು ಉಸಿರಿರುವಂಥ ಒಡಲು ಅನ್ನುವಂಥದ್ದನ್ನ ಭೂಮಿ ತಾಯಿ ಹೇಳ್ತಾಳೆ ಅಂತ. ಇಲ್ಲೂ ಕೂಡ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆ ಸಸ್ಯಗಳದ್ದು, ಆ ಸೈನಿಕರದ್ದು, ಈ ಬೇಟೆ ನಾಯಿಯದ್ದು, ಈ ಭೂಮಿ ತಾಯಿಯದ್ದು ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಭೂಮಿ ತಾಯಿಯದ್ದು ಅನ್ನುವಂಥದ್ದನ್ನ ಗುರುತಿಸಬೇಕು ಅಂತೇಳಿ. ಮಕ್ಕಳ, ಈ 4 ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ನೋಡಿಬಿಡೋಣ. ಸೊ ಮೊದಲನೇದಕ್ಕೆ ಬೇಟೆ ನಾಯಿ, ಎರಡನೇದಕ್ಕೆ ಈ ಜೀವದ ಬೇಟೆಗಾಗಿ, ಮೂರನೇದಕ್ಕೆ ಸೋತವರದ್ದು, ಹಾಗೆಯೇ ಈ ಅನ್ನುವಂಥದ್ದು ಭೂಮಿ ತಾಯಿಯದ್ದು ಅನ್ನುವಂತಹ ಮಾತುಗಳನ್ನು, ಸರಿ ಉತ್ತರಗಳನ್ನು ನಾವು ನೋಡ್ಬೋದು ಮಕ್ಕಳ. ಸೊ ಹೀಗೆ ಭೂಮಿ ಮತ್ತು ಮನುಷ್ಯನ ಸಹಸಂಬಂಧ ಇವತ್ತು ಹೇಗೆ ಜಾಗತೀಕರಣದ ಫಲವಾಗಿ ಅಥವಾ ಮನುಷ್ಯನ ದುರಾಸೆಗೆ ಒಳಗಾಗಿ ಹೇಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಭೂಮಿಯ ಒಂದು ಮಾತೃತ್ವವನ್ನು ನಾಶ ಮಾಡ್ತಾ ಮಾಡ್ತಾ ತಾನೂ ಕೂಡ ಹೇಗೆ ಅಳಿವಿನ ಹಂಚಿಗೆ ಹೋಗ್ತಾ ಇದ್ದಾನೆ ಮನುಷ್ಯ ಅನ್ನುವಂಥ ಮಾತುಗಳನ್ನು ಈ ಕವಿತೆ ನಮಗೆ ಕಟ್ಟಿಕೊಡುತ್ತೆ. ಹಾಗಾಗಿ ಭೂಮಿಯನ್ನು ನಾವು ನೋಡಬೇಕಾದಂಥ ದೃಷ್ಟಿಕೋನಗಳು ಮತ್ತು ಇವತ್ತು ನಾವು ನೋಡ್ತಾ ಇರುವಂಥ ರೀತಿ ಅನ್ನುವಂಥ ಎಚ್ಚರಿಕೆಯನ್ನು ಆ ಭೂಮಿಯ ಮೂಲಕ ಬೇಂದ್ರೆಯವರು ಮನುಷ್ಯನ ದುರಾಡಳಿತ ಅಥವಾ ದುಷ್ಕೃತ್ಯ ಅಂತ ಕರಿತೀವಲ್ಲ, ಅದಕ್ಕೆ ಆ ಭೂಮಿಯ ಮೇಲೆ ನಡೆಸ್ತಾ ಇರುವಂಥ ದೌರ್ಜನ್ಯ ಇದೆಯಲ್ಲ, ಆಕ್ರಮಣತೆ ಇದೆಯಲ್ಲ, ಅವು ಇನ್ನಾದರೂ ನೀವು ಬದಲಾಗಿ, ಹಾಗಾಗಿ ಮನುಷ್ಯ ಜೀವ ಉಳಿಬೇಕು ಅಂತಂದರೆ ಭೂಮಿಯೊಂದಿಗೆ ಸಹಬಾಳ್ವೆಯನ್ನು, ಇತರ ಜೀವಿಗಳು ಹೇಗೆ ಬದುಕ್ತಾ ಇದ್ದಾವೋ ಹಾಗೆ ಸಹಬಾಳ್ವೆಯನ್ನು ಬದುಕಬೇಕು ಅನ್ನುವಂಥ ಒಂದು ಕಡು ವಾಸ್ತವ ಸತ್ಯವನ್ನು ಹೇಳ್ತಾ ಈ ಕವಿತೆಯನ್ನು ಮುಗಿಸ್ತಾರೆ ಮಕ್ಕಳ. ಸೊ ಮತ್ತೆ ಇನ್ನೊಂದು ಮುಂದಿನ ಒಂದು ಘಟಕದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಈ ಒಂದು ಸೆಷನ್ ನನ್ನ ಮಕ್ಕಳು ಮುಗಿಸ್ತೀನಿ. ಧನ್ಯವಾದಗಳು.